ಸಂಬಂಧಪಟ್ಟಂತೆ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಈ ಜನಾರ್ದನ್ ರೆಡ್ಡಿ ಮೇಲೆ ಗಂಭೀರವಾದಂತಹ ಒಂದಷ್ಟು ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇರೋದು ನನ್ನ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿದೆ ಅನ್ನುವಂಥ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ಯಾಕ್ಗೆ ಯತ್ನ ನಡೆದಿದೆ. ಹಾಗಾದ್ರೆ ಸೆಕ್ಯೂರಿಟಿ ಟೈಟ್ ಆಗುತ್ತಾ ಅನ್ನೋ ಪ್ರಶ್ನೆ. ರೆಡ್ಡಿ ಹತ್ಯೆಗೆ ಭರತ್ ರೆಡ್ಡಿ ಬೆಂಬಲಿಗರಿಂದ ಯತ್ನ ಮಾಡಲಾಗಿದೆ ಅನ್ನುವಂತ ಗಂಭೀರವಾದಂತಹ ಆರೋಪಗಳನ್ನ ಈಗ ಮಾಡಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿಗೆ ಹಾಗಾದ್ರೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಇರೋದು. ಕೇಂದ್ರೀಯ ಭದ್ರತಾ ಪಡೆ ಸೆಕ್ಯೂರಿಟಿಯನ್ನ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೂ ಕೂಡ ರೆಡ್ಡಿ ಪತ್ರ ಬರೆದಿದ್ದಾರೆ. ಗಲಭೆಯ ಸಂಪೂರ್ಣ ಮಾಹಿತಿಯನ್ನ ಉಲ್ಲೇಖಿಸಿ ಭದ್ರತೆಗಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿಗೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ತೀವ್ರ ಕುತೂಹಲವನ್ನಂತೂ ಮೂಡಿಸಿದೆ ಈ ಕೇಂದ್ರದ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ನನಗೆ ಜೀವ ಬೆದರಿಕೆ ಇದೆ, ಅದರಲ್ಲೂ ಇಂಥ ಯತ್ನಗಳು ನಡೆದಿದೆ. ಈ ಹಿಂದೆಯೂ ಕೂಡ ಒಂದಷ್ಟು ಬಾರಿ ಇಂಥದ್ದೇ ಹೇಳಿಕೆಗಳನ್ನ ಕೊಟ್ಟಿದ್ರು, ಆದ್ರೆ ಈಗ ಯತ್ನವೇ ನಡೆದಿದೆ. ಹಾಗಾಗಿ ನನಗೆ Z+ ಸೆಕ್ಯೂರಿಟಿ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪತ್ರವೊಂದನ್ನ ಬರೆದಿದ್ದಾರೆ. ಅಮಿತ್ ಶಾ ಅವ್ರಿಗೆ ಬರೆದಿರುವಂತಹ ಪತ್ರವನ್ನ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸುರೇಶ್ ಚೌಹಾಣ್ ಹಾಗೆ ರೇಣುಕಾರಾಧ್ಯ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಜನಾರ್ದನ್ ರೆಡ್ಡಿ ಮೇಲೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತ ಈ ಹಲ್ಲೆ ಹಾಗೆ ಕೊಲೆ ಯತ್ನ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಟೈಟ್ ಆಗಬೇಕು ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಪತ್ರ ಕೂಡ ಬರೆದಿದ್ದಾರೆ. ಹಾಗಾದ್ರೆ Z+ ಸೆಕ್ಯೂರಿಟಿ ಸಿಗುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ, ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ರೇಣುಕಾರಾಧ್ಯ? ಅಶ್ವಿನಿ, ಈ ಒಂದು ಪ್ರಕರಣ ನಡೆದಾಗಿನಿಂದ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆಯ ವೈಫಲ್ಯವನ್ನ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಭರತ್ ರೆಡ್ಡಿ ಮತ್ತೆ ಅವರ ಸಹಚರರು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮ ಮನೆ ಮುಂದೆ ಬರೋದಕ್ಕೆ ಪೊಲೀಸ್ ಸೆಕ್ಯೂರಿಟಿಯನ್ನ ಕೊಟ್ಟು ಕರೆದುಕೊಂಡು ಬರಲಾಗಿದೆ ಅಂತ ವಿಡಿಯೋಗಳನ್ನ ತೋರಿಸುವ ಮೂಲಕ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ರು. ಅಂದ್ರೆ ರಾಜ್ಯದ ತುಂಬೆಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಪೊಲೀಸರು ಸರ್ಕಾರ ಹೇಳಿದಂತೆ ಕೇಳ್ತಿದ್ದಾರೆ, ನಮಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡ್ತಾ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಜನಾರ್ದನ್ ರೆಡ್ಡಿ ಅವರು ಈಗ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಒಂದು ವಿಸ್ತೃತವಾದ ಪತ್ರವನ್ನ ಬರೆದಿದ್ದಾರೆ. 2 ಪುಟಗಳ ಪತ್ರವನ್ನ ಜನಾರ್ದನ್ ರೆಡ್ಡಿ ಅವರು ಬರೆದಿದ್ದಾರೆ. ಅದರಲ್ಲಿ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಹೇಳಿದ್ದಾರೆ, ನಾನು ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಕಾರಣವಾದಂತ ವಿಶೇಷ ವ್ಯಕ್ತಿ, ನನ್ನ ಜನಪ್ರಿಯತೆ ಇಂದಿಗೂ ಇದೆ. ಆ ಒಂದು ಜನಪ್ರಿಯತೆನ ಕುಗ್ಗಿಸುವಂತ ಪ್ರಯತ್ನವನ್ನ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದೆ. ಅದರ ಭಾಗವಾಗಿ ಇವೆಲ್ಲ ಕೃತ್ಯಗಳು ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ನಮ್ಮ ಮನೆಯ ಮುಂದೆ ಗುಂಪನ್ನ ಕಟ್ಟಿಕೊಂಡು ಬಂದು ರೌಡಿಗಳನ್ನ ಕರೆದುಕೊಂಡು ಬಂದು ಏನು ಒಂದು ಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ. ನನಗೆ ಜೀವ ಭಯ ಇದೆ, ಹೀಗಾಗಿ ನನಗೆ ಕೇಂದ್ರೀಯ ಭದ್ರತಾ ಪಡೆಯ ಸೆಕ್ಯೂರಿಟಿಯನ್ನ ಕೊಡಿ ಅಂತ ಜನಾರ್ದನ್ ರೆಡ್ಡಿ ಅವರು ಕೇಳಿದ್ದಾರೆ. ಕೇಂದ್ರೀಯ ಭದ್ರತಾ ಪಡೆ ಅಂದ್ರೆ ದೊಡ್ಡ ದೊಡ್ಡ ವಿಐಪಿಗಳಿಗೆ ಏನು ಕೊಡ್ತಾ ಇದ್ದಾರೆ, Z ಸೆಕ್ಯೂರಿಟಿ ಆಗಿರ್ಬೋದು, Z+ ಸೆಕ್ಯೂರಿಟಿ ಆಗಿರ್ಬೋದು, ಈ ಮಾದರಿಯ ಸೆಕ್ಯೂರಿಟಿಯನ್ನ ನನಗೆ ಕೊಡಬೇಕು ಅಂತ ಜನಾರ್ದನ್ ರೆಡ್ಡಿ ಅವರು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಅಶ್ವಿನಿ, ಆಲ್ ರೈಟ್ ರೇಣುಕಾರಾಧ್ಯ, ಥ್ಯಾಂಕ್ ಯು. ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಈ ಜನಾರ್ದನ್ ರೆಡ್ಡಿ ಮೇಲೆ ಗಂಭೀರವಾದಂತಹ ಒಂದಷ್ಟು ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇರೋದು ನನ್ನ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿದೆ ಅನ್ನುವಂಥ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ಯಾಕ್ಗೆ ಯತ್ನ ನಡೆದಿದೆ. ಹಾಗಾದ್ರೆ ಸೆಕ್ಯೂರಿಟಿ ಟೈಟ್ ಆಗುತ್ತಾ ಅನ್ನೋ ಪ್ರಶ್ನೆ. ರೆಡ್ಡಿ ಹತ್ಯೆಗೆ ಭರತ್ ರೆಡ್ಡಿ ಬೆಂಬಲಿಗರಿಂದ ಯತ್ನ ಮಾಡಲಾಗಿದೆ ಅನ್ನುವಂತ ಗಂಭೀರವಾದಂತಹ ಆರೋಪಗಳನ್ನ ಈಗ ಮಾಡಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿಗೆ ಹಾಗಾದ್ರೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಇರೋದು. ಕೇಂದ್ರೀಯ ಭದ್ರತಾ ಪಡೆ ಸೆಕ್ಯೂರಿಟಿಯನ್ನ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೂ ಕೂಡ ರೆಡ್ಡಿ ಪತ್ರ ಬರೆದಿದ್ದಾರೆ. ಗಲಭೆಯ ಸಂಪೂರ್ಣ ಮಾಹಿತಿಯನ್ನ ಉಲ್ಲೇಖಿಸಿ ಭದ್ರತೆಗಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿಗೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ತೀವ್ರ ಕುತೂಹಲವನ್ನಂತೂ ಮೂಡಿಸಿದೆ ಈ ಕೇಂದ್ರದ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ನನಗೆ ಜೀವ ಬೆದರಿಕೆ ಇದೆ, ಅದರಲ್ಲೂ ಇಂಥ ಯತ್ನಗಳು ನಡೆದಿದೆ. ಈ ಹಿಂದೆಯೂ ಕೂಡ ಒಂದಷ್ಟು ಬಾರಿ ಇಂಥದ್ದೇ ಹೇಳಿಕೆಗಳನ್ನ ಕೊಟ್ಟಿದ್ರು, ಆದ್ರೆ ಈಗ ಯತ್ನವೇ ನಡೆದಿದೆ. ಹಾಗಾಗಿ ನನಗೆ
Z+ ಸೆಕ್ಯೂರಿಟಿ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪತ್ರವೊಂದನ್ನ ಬರೆದಿದ್ದಾರೆ. ಅಮಿತ್ ಶಾ ಅವ್ರಿಗೆ ಬರೆದಿರುವಂತಹ ಪತ್ರವನ್ನ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸುರೇಶ್ ಚೌಹಾಣ್ ಹಾಗೆ ರೇಣುಕಾರಾಧ್ಯ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಜನಾರ್ದನ್ ರೆಡ್ಡಿ ಮೇಲೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಈ ಹಲ್ಲೆ ಹಾಗೆ ಕೊಲೆ ಯತ್ನ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಟೈಟ್ ಆಗಬೇಕು ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಪತ್ರ ಕೂಡ ಬರೆದಿದ್ದಾರೆ. ಹಾಗಾದ್ರೆ Z+ ಸೆಕ್ಯೂರಿಟಿ ಸಿಗುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ, ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ರೇಣುಕಾರಾಧ್ಯ? ಅಶ್ವಿನಿ, ಈ ಒಂದು ಪ್ರಕರಣ ನಡೆದಾಗಿನಿಂದ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆಯ ವೈಫಲ್ಯವನ್ನ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಭರತ್ ರೆಡ್ಡಿ ಮತ್ತೆ ಅವರ ಸಹಚರರು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮ ಮನೆ ಮುಂದೆ ಬರೋದಕ್ಕೆ ಪೊಲೀಸ್ ಸೆಕ್ಯೂರಿಟಿಯನ್ನ ಕೊಟ್ಟು ಕರೆದುಕೊಂಡು ಬರಲಾಗಿದೆ ಅಂತ ವಿಡಿಯೋಗಳನ್ನ ತೋರಿಸುವ ಮೂಲಕ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ರು. ಅಂದ್ರೆ ರಾಜ್ಯದ ತುಂಬೆಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಪೊಲೀಸರು ಸರ್ಕಾರ ಹೇಳಿದಂತೆ ಕೇಳ್ತಿದ್ದಾರೆ, ನಮಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡ್ತಾ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಜನಾರ್ದನ್ ರೆಡ್ಡಿ ಅವರು ಈಗ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಒಂದು ವಿಸ್ತೃತವಾದ ಪತ್ರವನ್ನ ಬರೆದಿದ್ದಾರೆ. 2 ಪುಟಗಳ ಪತ್ರವನ್ನ ಜನಾರ್ದನ್ ರೆಡ್ಡಿ ಅವರು ಬರೆದಿದ್ದಾರೆ. ಅದರಲ್ಲಿ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಹೇಳಿದ್ದಾರೆ, ನಾನು ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಕಾರಣವಾದಂತ ವಿಶೇಷ ವ್ಯಕ್ತಿ, ನನ್ನ ಜನಪ್ರಿಯತೆ ಇಂದಿಗೂ ಇದೆ. ಆ ಒಂದು ಜನಪ್ರಿಯತೆನ ಕುಗ್ಗಿಸುವಂತ ಪ್ರಯತ್ನವನ್ನ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದೆ. ಅದರ ಭಾಗವಾಗಿ ಇವೆಲ್ಲ ಕೃತ್ಯಗಳು ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ನಮ್ಮ ಮನೆಯ ಮುಂದೆ ಗುಂಪನ್ನ ಕಟ್ಟಿಕೊಂಡು ಬಂದು ರೌಡಿಗಳನ್ನ ಕರೆದುಕೊಂಡು ಬಂದು ಏನು ಒಂದು ಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ. ನನಗೆ ಜೀವ ಭಯ ಇದೆ, ಹೀಗಾಗಿ ನನಗೆ ಕೇಂದ್ರೀಯ ಭದ್ರತಾ ಪಡೆಯ ಸೆಕ್ಯೂರಿಟಿಯನ್ನ ಕೊಡಿ ಅಂತ ಜನಾರ್ದನ್ ರೆಡ್ಡಿ ಅವರು ಕೇಳಿದ್ದಾರೆ. ಕೇಂದ್ರೀಯ ಭದ್ರತಾ ಪಡೆ ಅಂದ್ರೆ ದೊಡ್ಡ ದೊಡ್ಡ ವಿಐಪಿಗಳಿಗೆ ಏನು ಕೊಡ್ತಾ ಇದ್ದಾರೆ, Z ಸೆಕ್ಯೂರಿಟಿ ಆಗಿರ್ಬೋದು, Z+ ಸೆಕ್ಯೂರಿಟಿ ಆಗಿರ್ಬೋದು, ಈ ಮಾದರಿಯ ಸೆಕ್ಯೂರಿಟಿಯನ್ನ ನನಗೆ ಕೊಡಬೇಕು ಅಂತ ಜನಾರ್ದನ್ ರೆಡ್ಡಿ ಅವರು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಅಶ್ವಿನಿ, ಆಲ್ ರೈಟ್ ರೇಣುಕಾರಾಧ್ಯ, ಥ್ಯಾಂಕ್ ಯು. ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಈ ಜನಾರ್ದನ್ ರೆಡ್ಡಿ ಮೇಲೆ ಗಂಭೀರವಾದಂತಹ ಒಂದಷ್ಟು ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇರೋದು, ನನ್ನ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿದೆ ಅನ್ನುವಂಥ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ಯಾಕ್ಗೆ ಯತ್ನ ನಡೆದಿದೆ. ಹಾಗಾದ್ರೆ ಸೆಕ್ಯೂರಿಟಿ ಟೈಟ್ ಆಗುತ್ತಾ ಅನ್ನೋ ಪ್ರಶ್ನೆ. ರೆಡ್ಡಿ ಹತ್ಯೆಗೆ ಭರತ್ ರೆಡ್ಡಿ ಬೆಂಬಲಿಗರಿಂದ ಯತ್ನ ಮಾಡಲಾಗಿದೆ ಅನ್ನುವಂಥ ಗಂಭೀರವಾದಂತಹ ಆರೋಪಗಳನ್ನ ಈಗ ಮಾಡಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿಗೆ ಹಾಗಾದ್ರೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಇರೋದು. ಕೇಂದ್ರೀಯ ಭದ್ರತಾ ಪಡೆ ಸೆಕ್ಯೂರಿಟಿಯನ್ನ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೂ ಕೂಡ ರೆಡ್ಡಿ ಪತ್ರ ಬರೆದಿದ್ದಾರೆ. ಗಲಭೆಯ ಸಂಪೂರ್ಣ ಮಾಹಿತಿಯನ್ನ ಉಲ್ಲೇಖಿಸಿ ಭದ್ರತೆಗಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿಗೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ. ತೀವ್ರ ಕುತೂಹಲವನ್ನಂತೂ ಮೂಡಿಸಿದೆ ಈ ಕೇಂದ್ರದ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ನನಗೆ ಜೀವ ಬೆದರಿಕೆ ಇದೆ, ಅದರಲ್ಲೂ ಇಂಥ ಯತ್ನಗಳು ನಡೆದಿದೆ. ಈ ಹಿಂದೆಯೂ ಕೂಡ ಒಂದಷ್ಟು ಬಾರಿ ಇಂಥದ್ದೇ ಹೇಳಿಕೆಗಳನ್ನ ಕೊಟ್ಟಿದ್ರು, ಆದ್ರೆ ಈಗ ಯತ್ನವೇ ನಡೆದಿದೆ. ಹಾಗಾಗಿ ನನಗೆ Z+ ಸೆಕ್ಯೂರಿಟಿ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪತ್ರವೊಂದನ್ನ ಬರೆದಿದ್ದಾರೆ. ಅಮಿತ್ ಶಾ ಅವ್ರಿಗೆ ಬರೆದಿರುವಂತಹ ಪತ್ರವನ್ನ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸುರೇಶ್ ಚೌಹಾಣ್ ಹಾಗೆ ರೇಣುಕಾರಾಧ್ಯ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಜನಾರ್ದನ್ ರೆಡ್ಡಿ ಮೇಲೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಈ ಹಲ್ಲೆ ಹಾಗೆ ಕೊಲೆ ಯತ್ನ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಟೈಟ್ ಆಗಬೇಕು ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಪತ್ರ ಕೂಡ ಬರೆದಿದ್ದಾರೆ. ಹಾಗಾದ್ರೆ Z+ ಸೆಕ್ಯೂರಿಟಿ ಸಿಗುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ, ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ರೇಣುಕಾರಾಧ್ಯ? ಅಶ್ವಿನಿ, ಈ ಒಂದು ಪ್ರಕರಣ ನಡೆದಾಗಿನಿಂದ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆಯ ವೈಫಲ್ಯವನ್ನ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಭರತ್ ರೆಡ್ಡಿ ಮತ್ತೆ ಅವರ ಸಹಚರರು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮ ಮನೆ ಮುಂದೆ ಬರೋದಕ್ಕೆ ಪೊಲೀಸ್ ಸೆಕ್ಯೂರಿಟಿಯನ್ನ ಕೊಟ್ಟು ಕರೆದುಕೊಂಡು ಬರಲಾಗಿದೆ ಅಂತ ವಿಡಿಯೋಗಳನ್ನ
ತೋರಿಸುವ ಮೂಲಕ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ರು. ಅಂದ್ರೆ ರಾಜ್ಯದ ತುಂಬೆಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಪೊಲೀಸರು ಸರ್ಕಾರ ಹೇಳಿದಂತೆ ಕೇಳ್ತಿದ್ದಾರೆ, ನಮಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡ್ತಾ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಜನಾರ್ದನ್ ರೆಡ್ಡಿ ಅವರು ಈಗ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಒಂದು ವಿಸ್ತೃತವಾದ ಪತ್ರವನ್ನ ಬರೆದಿದ್ದಾರೆ. 2 ಪುಟಗಳ ಪತ್ರವನ್ನ ಜನಾರ್ದನ್ ರೆಡ್ಡಿ ಅವರು ಬರೆದಿದ್ದಾರೆ. ಅದರಲ್ಲಿ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಹೇಳಿದ್ದಾರೆ, ನಾನು ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಕಾರಣವಾದಂತ ವಿಶೇಷ ವ್ಯಕ್ತಿ, ನನ್ನ ಜನಪ್ರಿಯತೆ ಇಂದಿಗೂ ಇದೆ. ಆ ಒಂದು ಜನಪ್ರಿಯತೆನ ಕುಗ್ಗಿಸುವಂತ ಪ್ರಯತ್ನವನ್ನ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದೆ. ಅದರ ಭಾಗವಾಗಿ ಇವೆಲ್ಲ ಕೃತ್ಯಗಳು ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ನಮ್ಮ ಮನೆಯ ಮುಂದೆ ಗುಂಪನ್ನ ಕಟ್ಟಿಕೊಂಡು ಬಂದು ರೌಡಿಗಳನ್ನ ಕರೆದುಕೊಂಡು ಬಂದು ಏನೋ ಒಂದು ಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ. ನನಗೆ ಜೀವ ಭಯ ಇದೆ, ಹೀಗಾಗಿ ನನಗೆ ಕೇಂದ್ರೀಯ ಭದ್ರತಾ ಪಡೆಯ ಸೆಕ್ಯೂರಿಟಿಯನ್ನ ಕೊಡಿ ಅಂತ ಜನಾರ್ದನ್ ರೆಡ್ಡಿ ಅವರು ಕೇಳಿದ್ದಾರೆ. ಕೇಂದ್ರೀಯ ಭದ್ರತಾ ಪಡೆ ಅಂದ್ರೆ ದೊಡ್ಡ ದೊಡ್ಡ ವಿಐಪಿಗಳಿಗೆ ಏನು ಕೊಡ್ತಾ ಇದ್ದಾರೆ, ಜೆಡ್ ಸೆಕ್ಯೂರಿಟಿ ಆಗಿರ್ಬೋದು, ಜೆಡ್ ಪ್ಲಸ್ ಸೆಕ್ಯೂರಿಟಿ ಆಗಿರ್ಬೋದು, ಈ ಮಾದರಿಯ ಸೆಕ್ಯೂರಿಟಿಯನ್ನ ನನಗೆ ಕೊಡಬೇಕು ಅಂತ ಜನಾರ್ದನ್ ರೆಡ್ಡಿ ಅವರ ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಅಶ್ವಿನಿ. ಆಲ್ ರೈಟ್, ರೇಣುಕಾರಾಧ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ.